ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಎನ್.ಕೆ. ಇವತ್ತು ನಾವು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಿಸಿದ ಅತ್ಯಂತ ಮಹತ್ವವಾದ ಪ್ರಶ್ನೆಗಳನ್ನು ನೋಡಿಕೊಂಡು ಬರೋಣ. ಮೊದಲನೆಯ ಪ್ರಶ್ನೆ, ಭಾರತದ ರಾಷ್ಟ್ರಪತಿ ಯಾರು? ದ್ರೌಪದಿ ಮುರ್ಮು ಅವರು ಭಾರತದ ರಾಷ್ಟ್ರಪತಿಯಾಗಿ 2025 ಇಸ್ವಿಯಲ್ಲಿ ತಮ್ಮ ಅಧಿಕಾರ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು ಸಂತಾಲಿ ಬುಡಕಟ್ಟು ಸಮುದಾಯಕ್ಕೆ ಸೇರಿದವರಾಗಿದ್ದು ಒರಿಸ್ಸಾ ರಾಜ್ಯದವರಾಗಿದ್ದಾರೆ. ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು. ಭಾರತ ಸಂವಿಧಾನಕ್ಕೆ ತಂದೆ ಎಂದು ಕರೆಯಲ್ಪಡುವವರು ಯಾರು? ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಕರ್ನಾಟಕದ ರಾಜ್ಯಪಾಲರು ಯಾರು? ತಾವರ್ ಚಂದ್ ಗೆಹ್ಲೋಟ್ 2025 ಇಸ್ವಿಯಲ್ಲಿ ಕರ್ನಾಟಕದ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿಜ್ಞಾನ ಕ್ಷೇತ್ರದಲ್ಲಿ ದ್ರವ್ಯಮಾನವನ್ನು ಅಳೆಯುವ ಘಟಕವನ್ನು ಕಿಲೋಗ್ರಾಂನಲ್ಲಿ ಅಳೆಯಲಾಗುತ್ತದೆ, ಕೆಜಿ ಎಂದು ಸಹ ಕರೆಯುತ್ತಾರೆ. ಕರ್ನಾಟಕದ ನಾಡದೇವತೆ ಯಾರು? ಬನ್ನಿ ಕಾಳಮ್ಮ ದೇವಿಯು ಕರ್ನಾಟಕದ ನಾಡದೇವತೆ ಎಂದು ಕರೆಯುತ್ತಾರೆ. ಕರ್ನಾಟಕ ರಾಜ್ಯ ಸ್ಥಾಪನೆಯಾದ ವರ್ಷ ನವೆಂಬರ್ 1, 1956. ಕರ್ನಾಟಕ ರಾಷ್ಟ್ರಧ್ವಜದ ರಂಗುಗಳು ಯಾವುವು? ಕೆಂಪು ಮತ್ತು ಹಳದಿ. ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ. ಕೃಷ್ಣಾ ನದಿಯು ಯಾವ ರಾಜ್ಯಗಳಲ್ಲಿ ಹರಿಯುತ್ತದೆ? ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ. ಸಂವಿಧಾನ ಮತ್ತು ಕಾನೂನು ಪ್ರಶ್ನೆಗಳು. ಭಾರತ ಸಂವಿಧಾನವು ಯಾವ ವರ್ಷದಲ್ಲಿ ಜಾರಿಯಾಯಿತು? 1950 ಜನವರಿ 26ರಂದು ಭಾರತ ಸಂವಿಧಾನ ಜಾರಿಯಾಯಿತು. ಇದನ್ನು ಅಂಗೀಕರಿಸಿದ್ದು 1949 ನವೆಂಬರ್ 26. ಭಾರತ ಸಂವಿಧಾನದಲ್ಲಿ ಎಷ್ಟು ಆರ್ಟಿಕಲ್ಗಳಿವೆ? ಪ್ರಸ್ತುತವಾಗಿ ಭಾರತ ಸಂವಿಧಾನದಲ್ಲಿ 470ಕ್ಕೂ ಅಧಿಕ ಆರ್ಟಿಕಲ್ಗಳನ್ನು ನಾವು ಕಾಣಬಹುದು. ಐಪಿಸಿ ಎಂದರೆ ಇಂಡಿಯನ್ ಪಿನಲ್ ಕೋಡ್, ಭಾರತೀಯ ದಂಡ ಸಂಹಿತೆ ಎಂದು ಕರೆಯುತ್ತಾರೆ. ಪೊಲೀಸರು ಯಾವ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಾರೆ? ಪೊಲೀಸರು ಗೃಹ ಇಲಾಖೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಾರೆ.